ಹಾಯ್ ಫ್ರೆಂಡ್ಸ್, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತಂದ್ರೆ ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ. ಈ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹುದ್ದೆಯ ವಿವರದ ಬಗ್ಗೆ ನೋಡೋದಾದ್ರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಅಂತ ಹುದ್ದೆಗಳು ಖಾಲಿ ಇರುವಂಥದ್ರಿ. ಜೂನಿಯರ್ ಎಕ್ಸಿಕ್ಯೂಟಿವ್ ನಲ್ಲಿಯೇ ಫೈರ್ ಸರ್ವಿಸ್ ವಿಭಾಗದಲ್ಲಿ 13 ಹುದ್ದೆಗಳು, ಹ್ಯೂಮನ್ ರಿಸೋರ್ಸಸ್ ವಿಭಾಗದಲ್ಲಿ 66 ಹುದ್ದೆಗಳು, ಅಫಿಷಿಯಲ್ ಲ್ಯಾಂಗ್ವೇಜ್ ವಿಭಾಗದಲ್ಲಿ 4 ಹುದ್ದೆಗಳು, ಹೀಗೆ 83 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಈ ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಕೊಟ್ಟಾರ ನೋಡ್ರಿ, ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಫೆಬ್ರವರಿ 17, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಮಾರ್ಚ್ 18, 2025 ಆಗಿರ್ತದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಮುಗಿಸಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಸರ್ವಿಸ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಫೈರ್ ಆಗಿರಬಹುದು, ಮೆಕ್ಯಾನಿಕಲ್ ಆಗಿರಬಹುದು, ಆಟೋಮೊಬೈಲ್ ಆಗಿರಬಹುದು. ಈ 3 ಸ್ಟ್ರೀಮ್ದೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮ್ನಲ್ಲಿ BE ಅಥವಾ BTech ನೀವೇನಾದ್ರೂ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಸರ್ವಿಸ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಫ್ರೆಶರ್ ಇದ್ದವರು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಹ್ಯೂಮನ್ ರಿಸೋರ್ಸಸ್ ವಿಭಾಗ, HRM ಆಗಿರಬಹುದು, HRD ಆಗಿರಬಹುದು, PM ಆ್ಯಂಡ್ IR ಆಗಿರಬಹುದು, ಲೇಬರ್ ವೆಲ್ಫೇರ್ ಆಗಿರಬಹುದು. ಈ 4 ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ MBA ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆಗೂ ಎಕ್ಸ್ಪೀರಿಯನ್ಸ್ ನ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಅಫಿಷಿಯಲ್ ಲ್ಯಾಂಗ್ವೇಜ್, ಹಿಂದಿ ಅಥವಾ ಇಂಗ್ಲಿಷ್ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಪಾಸ್ ಮಾಡಿರಬೇಕು. ಇಂಗ್ಲಿಷ್ ಅಥವಾ ಹಿಂದಿ ಒಂದು ಸಬ್ಜೆಕ್ಟ್ ಆಗಿ ಡಿಗ್ರಿ ಲೆವೆಲ್ದಾಗ ಓದಿರ್ಬೇಕು ಅಂತವ್ರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕ್ರಿ. ಇಂಗ್ಲಿಷ್ ಲಾಶಿಂದ ಹಿಂದಿಗೆ, ಹಿಂದಿ ಲಾಶಿಂದ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡುವಂತ 2 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕ್ರಿ. ಅವು ಟೆಕ್ನಿಕಲ್ ಆಮೇಲೆ ಸೈಂಟಿಫಿಕ್ ಲಿಟರೇಚರ್ಗೆ ಸಂಬಂಧಿಸಿದ ಟ್ರಾನ್ಸ್ಲೇಷನ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 27 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ SC ಅಥವಾ ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು. ಆಮೇಲೆ ಈಗಾಗಲೇ ಈ ಪ್ರಾಧಿಕಾರದಲ್ಲಿ ರೆಗ್ಯುಲರ್ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಅಂತವ್ರು ಏನಾದರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ದೀರಿ ಅಂತಂದ್ರೆ ಅಂತ ಅಭ್ಯರ್ಥಿಗಳಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ಸ್ ನೀಡಲಾಗ್ತದೆ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಆಯ್ಕೆ ಆದ ಮೇಲೆ ಸ್ಯಾಲ್ರಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 40,000 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂತದ್ರಿ. ಈ ಬೇಸಿಕ್ ಪೇಮೆಂಟ್ ಮೇಲೆ ಹಲವಾರು ರೀತಿಯ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ವರ್ಷಕ್ಕೆ CTC ನೋಡೋದಾದ್ರೆ 13 ಲಕ್ಷ ರೂಪಾಯಿ ತನಕ ಸ್ಯಾಲರಿ ಇರುವಂತದ್ದು. ನೆಕ್ಸ್ಟ್ ಡಿಗ್ರಿ ಫೈನಲ್ ಸೆಮೆಸ್ಟರ್ ಓದ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ, ಅಥವಾ ಫೈನಲ್ ಸೆಮೆಸ್ಟರ್ ಎಕ್ಸಾಮ್ ಬರ್ದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಅಂತ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಇರ್ತದಲ್ರಿ ಅವಾಗ ಡಿಗ್ರಿ ಪಾಸ್ ಆಗಿದ್ದಕ್ಕೆ ಸಂಬಂಧಿಸಿದಂಗ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಎಲ್ಲಾ ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಸ್ನೇಹಿತರೆ. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ್ರಿ. ಈ ಎಕ್ಸಾಮ್ ಏನದಲ್ರಿ, ಈ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯೊಳಗಿರ್ತದ, ಕನ್ನಡ ಭಾಷೆಯೊಳಗೆ ಎಕ್ಸಾಮ್ ಇರಂಗಿಲ್ಲ. ಆಮೇಲೆ ಈ ಎಕ್ಸಾಮ್ದೊಳಗೆ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ ಸ್ನೇಹಿತರೆ. ಅಬ್ಜೆಕ್ಟಿವ್ ಟೈಪ್ ಅಥವಾ MCQ ಕ್ವಶನ್ ಪ್ಯಾಟರ್ನ್ ಎಕ್ಸಾಮ್ ಆಗಿರ್ತದ. ಅಂದ್ರೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಗಳಿರ್ತಾವ, ಅದ್ರೊಳಗೆ ಒಂದು ಸರಿಯಾದ ಉತ್ತರ ಇರ್ತದ, ಆ ಉತ್ತರ ಟಿಕ್ ಮಾಡೋದಿರ್ತದ. ಈ ರೀತಿಯ ಟಿಕ್ ಹಾಕುವಂತ ಕ್ವಶನ್ಸ್ ಗಳದ ಎಕ್ಸಾಮ್ ಇರ್ತದ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ನೀವೇನಾದ್ರೂ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಯಾವುದೇ ರೀತಿಯ
ಅಂಕಗಳನ್ನು ಡಿಡಕ್ಟ್ ಮಾಡಂಗಿಲ್ಲ ಸ್ನೇಹಿತರೆ, ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಂಗಿಲ್ಲ ಸ್ನೇಹಿತರೆ. ಇನ್ನು ಸಿಲೆಬಸ್ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸಿಲೆಬಸ್ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಸಿಲೆಬಸ್ ನೋಡ್ಕೊಳ್ರಿ ಸ್ನೇಹಿತರೆ. ಈ ಜೂನಿಯರ್ ಎಕ್ಸಿಕ್ಯೂಟಿವ್ ದೊಳಗನೆ ಫೈರ್ ಸರ್ವಿಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಡ್ರಿ ಸ್ನೇಹಿತರೆ. ಇನ್ ಅಡಿಷನ್ ಆಗಿ ನಿಮಗೆ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್, ಡ್ರೈವಿಂಗ್ ಟೆಸ್ಟ್, ಫಿಸಿಕಲ್ ಎಂಜುರೆನ್ಸ್ ಟೆಸ್ಟ್ ಅಂತ ಹೇಳಿ ಇನ್ ಅಡಿಷನ್ ಆಗಿ ಈ ಎಕ್ಸಾಮ್ಗಳು ತಗೋತಾರೆ. ಅಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲ್ದೇನೆ ಈ ಎಕ್ಸಾಮ್ಗಳು ಕೂಡ ಇನ್ ಅಡಿಷನ್ ಆಗಿ ತಗೊಳ್ತಾರೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಪುರುಷ ಅಭ್ಯರ್ಥಿಗಳದ ಹೈಟ್ ಎತ್ತರ 167 ಸೆಂಟಿಮೀಟರ್ ಇರ್ಬೇಕು, ಅಂದ್ರ ಅವ್ರ ಅಷ್ಟು ಹೈಟ್ ಇರ್ಬೇಕು. ಅವರು ಇನ್ ಕೇಸ್ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 157 ಸೆಂಟಿಮೀಟರ್ ಹೈಟ್ ಹೊಂದಿರ್ಬೇಕು. ಓಕೆ ರೀ. ನೆಕ್ಸ್ಟ್ ಫಿಸಿಕಲ್ ಎಂಜುರೆನ್ಸ್ ಟೆಸ್ಟ್ ಒಳಗ ಏನೇನ್ ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದ ಅಂದ್ರೆ ಫಿಸಿಕಲ್ ದೇಹದ ದಾಢ್ಯತೆ ಪರೀಕ್ಷೆ ಒಳಗ ಏನೇನು ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ರನ್ನಿಂಗ್ ಇರ್ತದ, ಕ್ಯಾಜುಯಾಲಿಟಿ ಕ್ಯಾರಿಂಗ್ ಅಂತ, ಆಮೇಲೆ ಲಿಫ್ಟಿಂಗ್ ಅಂಡ್ ಕ್ಯಾರಿಂಗ್ ಸ್ಯಾಂಡ್ ಬ್ಯಾಗ್ ಅಂದ್ರೆ ಉಸುಕು ಅಥವಾ ಮರಳಿನ ಬ್ಯಾಗ್, 50 kg ಮರಳಿನ ಬ್ಯಾಗ್ ಅನ್ನ ಅದು ತಗೊಂಡು ಹೋಗೋದಿರ್ತದ, ಎತ್ತೋದಿರ್ಲಿ ಆಮೇಲೆ ಅದನ್ನ ತೆಗೆದುಕೊಂಡು ಹೋಗೋದು ಈ ರೀತಿಯ ಒಂದು ಟೆಸ್ಟ್ ಕೂಡ ಇರುವಂತದ್ದು. ನೆಕ್ಸ್ಟ್ ಪೋಲ್ ಕ್ಲೈಂಬಿಂಗ್ ಅಂದ್ರ ಕಂಬ ಹತ್ತೋದು, ಆಮೇಲೆ ರೋಪ್ ಕ್ಲೈಂಬಿಂಗ್ ಅಂತಂದ್ರೆ ಹಗ್ಗ ಹಿಡ್ಕೊಂಡು ಹತ್ತೋದಾಗ್ಲಿ, ಆಮೇಲೆ ಫುಲ್ ಲ್ಯಾಡರ್ ಕ್ಲೈಂಬಿಂಗ್ ಅಂಡ್ ಡಿಸೆಂಡಿಂಗ್ ಅಂದ್ರೆ ಈ ಏಣಿ ಇರ್ತದಲ್ರಿ, ಏಣಿ ಹತ್ತೋದು ಆಮೇಲೆ ಏಣಿ ಹಿಳಿಯೋದು, ಈ ರೀತಿದ್ ಒಂದು ಟೆಸ್ಟ್ ಆಗಿರ್ತದ ಸ್ನೇಹಿತರೆ. ಇವೆಲ್ಲವನ್ನ ನೀವು ಪಾಸ್ ಮಾಡ್ಬೇಕಾಗ್ತದೆ. ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಈ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ದೇಹದಾಢ್ಯತೆ ಪರೀಕ್ಷೆ ಏನಿರ್ತದಲ್ರಿ ಅದರಲ್ಲೂ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಈ ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ವಿಭಾಗದ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರ. ನೆಕ್ಸ್ಟ್ ಈ ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಸರ್ವಿಸ್ ವಿಭಾಗದ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿರ್ತೀರಿ ಅವ್ರ ಕಡೆ ವ್ಯಾಲಿಡ್ ಪರ್ಮನೆಂಟ್ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನ ವೆರಿಫೈ ಮಾಡ್ತಾರೆ ಸ್ನೇಹಿತರೆ. ಇನ್ ಕೇಸ್ ನಿಮ್ ಕಡೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರ್ಲಿಲ್ಲ ಅಂತಂತಂದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರ. ನೆಕ್ಸ್ಟ್ ಜಾಬಿಗೆ ಜಾಯಿನ್ ಆದ 2 ವರ್ಷದ ಒಳಗಡೆನೆ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನ ನೀವು ಪಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡು ಈ ಗೈಡ್ಲೈನ್ಸ್ ಏನ್ ಕೊಟ್ಟಾರಲ್ರಿ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ SC ST ಅಂಗವಿಕಲ ಅಭ್ಯರ್ಥಿಗಳು, ಆಮೇಲೆ ಈ ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಯಾರು ಅಪ್ರೆಂಟಿಸ್ಶಿಪ್ ಮುಗಿಸಿರ್ತಿರಲ್ರಿ ಅಂತ ಅಭ್ಯರ್ಥಿಗಳಿಗೆ, ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ರಿ. ಈ ಕ್ಯಾಟಗರಿಗಳನ್ನ ಹೊರತುಪಡಿಸಿ ಅಂದ್ರೆ ಇವರನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಇದಿಷ್ಟು ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.